ದಿನ ಮುಂದಾಗ್ತಾರೆ ಆ ರೈತರ ಮನರಶಾಸನ ಬರೆದಂಗೆ ಆಗ್ತದೆ. ಆದ ಕಾರಣ ಅದನ್ನು ಕೈ ಬಿಡಬೇಕು ಅಂತೇಳಿ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು, ಎಲ್ಲ ಕ್ಷೇತ್ರದ ಶಾಸಕರುಗಳು, ಹಲವಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತಿಲ್ಲಿ ಸುಮ್ಮನೆ ಸಾಂಕೇತಿಕವಾಗಿ ಕಾಂಗ್ರೆಸ್ನ ಎಸ್ ಅಂತ ಕೆಲಸ ಮಾಡವ್ರೆ. ಮುಂದಿನಗಳಲ್ಲಿ ಬಿಡದಿನ ಏನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೈ ಬಿಡಲಿಲ್ಲ ಅಂತಂದರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟವ್ರೆ. ಅದರಂತೆ ಅತಿ ಶೀಘ್ರವಾಗಿ ಅದನ್ನು ಕೈಬಿಟ್ಟು ಈ ಉತ್ತರ ಕರ್ನಾಟಕದಲ್ಲಿ, ಚಾಮರಾಜನಗರ ಡಿಸ್ಟಿಕ್ಕಲ್ಲಿ, ತುಮಕೂರು ಬಿಟ್ಟು ಆಚೆಗೆ ಈ ಥರ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಿದ್ರೆ ಜನಕ್ಕೂ ಕೂಡ ಅನುಕೂಲ ಆಗ್ತದೆ. ಟೌನ್ಶಿಪ್ಪಿಂದ ಬೆಂಗಳೂರು ಹತ್ತ ಇರ್ತಕ್ಕಂಥ ಒಂದು ಭಾಗನ ಇವರು ಏಕಾಏಕಿ ತಗೊಂಡೋಗಿ ಕುಮಾರಸ್ವಾಮಿ ಅವ್ರು ಮಾಡಿದರು, ಯಡಿಯೂರಪ್ಪ ಅವ್ರು ಮಾಡಿದ್ರು ಅಂತ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ DK ಶಿವಕುಮಾರ್ ಅದನ್ನು ಸ್ವಪ್ರತಿಷ್ಠೆ ತಗೊಂಡವರು. ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಅದು ಬಿಟ್ಬಿಟ್ಟು ಇದನ್ನು ಸುಮ್ಮನೆ ಇಷ್ಟೆಲ್ಲ ಹೋರಾಟ ಇತ್ತು, ಜನಗಳೆಲ್ಲ ಓದೋ ಅಧಿಕಾರಿಗಳನ್ನೆಲ್ಲ ಕೂಗಾಡಿ ಎಲ್ಲ ಪೂಜೆ ಮಾಡಿದ್ರು ಕೂಡ ಅದೇನೇ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಹೊರಟವ್ರಲ್ವ, ಇದು ದಡ್ಡತನ. ಈ ಸರ್ಕಾರ ಮಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಆದ ಕಾರಣ ಇದು ಅತಿ ಒಂದು 300-400 ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಕೆಲಸ ಸಿಗ್ತದೆ, ಡ್ರೈವರ್ಗಳಿಗೆ ಕೆಲಸ ಸಿಗ್ತದೆ, ಆ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತದೆ, ಇಂಡಸ್ಟ್ರಿ ಅಲ್ಲಿ ಆ ಭಾಗದಲ್ಲಿ ರೈತರುಗಳಿಗೆಲ್ಲ ಅನುಕೂಲ ಆಗ್ತದೆ. ಅಲ್ಲಿ ಒಬ್ಬೊಬ್ಬರು ಜಮೀನು ಕನಿಷ್ಠ ಪಕ್ಷ ಅಂದ್ರೆ 100-150 ಎಕರೆ, 200 ಎಕರೆ. ಚಿತ್ರದುರ್ಗ ದಾಟಿದ್ರೆ 100-200 ಎಕರೆ ಐತೆ. ಅಲ್ಲಿ 5,000 ಎಕರೆ ಅಕ್ವೈರ್ ಮಾಡಿದ್ರು ಕೂಡ ಯಾರಿಗೂ ತೊಂದರೆ ಆಗಲ್ಲ. ಇಲ್ಲಿ ಈ ಭಾಗದಾಗೆಲ್ಲ ಎಲ್ಲರೂ ಇರ್ತಕ್ಕಂಥ 2 ಎಕರೆ 3 ಎಕರೆ ಯಾರೋ ಡೆವಲಪ್ಮೆಂಟ್ ಮಾಡ್ತಕ್ಕಂಥವನು, ಇಂಡಸ್ಟ್ರಿ ಮಾಡ್ತಕ್ಕಂಥವನು ತಗೊಂಡಿರ್ಬೇಕು 50 ಎಕರೆ 60 ಎಕರೆ. ಬಟ್ ಬಡ ರೈತರುಗಳಿಗೆಲ್ಲ ಇರ್ತಕ್ಕಂಥ ಕೇವಲ 2 ಎಕರೆ 3 ಎಕರೆ ಆಯಿತು. ಜಮೀನು ಕಳ್ಕೊಂಡ ಮೇಲೆ ನೆಕ್ಸ್ಟ್ ಫರ್ದರ್ ಅವರ ಜೀವನಾಂಶ ಏನು? ಅದೇನೇ ಇಲ್ಲದೆ ಯಾರೋ ಒಬ್ಬ ಮನುಷ್ಯಂತ 2 ಎಕರೆ ಜಮೀನು ತಕ್ಕಂಥದ್ದು ಇದ್ದರೆ ಅವ್ನು ಹೆಂಗೋ ಜೀವನ ಮಾಡ್ಕೊಂಡು ಕತೆ ಕಳ್ಕೊಂಡು ಹೋಗ್ತಾನೆ. ಇವ್ರು ಅವ್ರ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಅಲ್ಲಿಗೆ ಅವ್ರನ್ನ ಮರಣಶಾಸನ ಮಾಡಿಬಿಟ್ರೆ ಮುಂದಿನ ಜೀವನ ಭವಿಷ್ಯ ಹೆಂಗೆ? ಅವ್ರ ಮಕ್ಕಳದೆಲ್ಲ ಇವ್ರು ಕೊಡೋ ಕಾಸು ಎಲ್ಲಿವರೆಗೂ ಇರ್ತದೆ? ಅದೊಂದು ಕಾಸು ತಗೊಂಬಂದು ಬೆಂಗಳೂರಲ್ಲಿ ಒಳ್ಳೆ ಜಾಗದಲ್ಲಿ ಒಂದು ಮನೆ ತಗೊಳಕ್ಕಾಗಲ್ಲ, ಒಂದು ಸೈಟ್ ತಗೊಳಕ್ಕಾಗಲ್ಲ. ಅದನ್ನೆಲ್ಲ ಮನಗಣಬೇಕು. ಕೈಗಾರಿಕಾ ಪ್ರದೇಶ ಮಾಡ್ತಕ್ಕಂಥದ್ದು, ರಾಜ್ಯ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಒಳ್ಳೆ ಪ್ರಾಜೆಕ್ಟೇ ಇದು. ಬಟ್ ಅದನ್ನು ಒಂದು ಬೆಂಗಳೂರಿಂದ ಒಂದು 200 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಮಾಡಲಿ. ಅದು ಬಿಟ್ಬಿಟ್ಟು ಹತ್ರದಲ್ಲಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅನುಕೂಲ ಆಗೋಲ್ಲ. ಆಗಿನ ಟ್ರಾಫಿಕ್ ಜಾಮ್ ಆಗ್ತದೆ. ಆ ಮೈಸೂರು ರೋಡ್ ಬೇರೆ ಬ್ಯುಸಿ ರೋಡು, ಅದರಿಂದ ಇಲ್ಲಿ ಒಳಕೊಬ್ಬರಕ್ಕೂ ತೊಂದರೆ ಆಗ್ತದೆ. ಆದ ಕಾರಣ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಾವು ಕೂಡ ಬಂದು ಕೈ ಜೋಡಿಸಿದ್ದೀವಿ. ಮುಂದೆ ಅವ್ರು ಕರಿತಕ್ಕಂಥ ಉಗ್ರವಾದ ಹೋರಾಟಕ್ಕೆ 224 ಕ್ಷೇತ್ರದಿಂದಲೂ ಕೂಡ ಸುಮಾರು 10,000 ಜನ ಬಂದು ಸುಮಾರು ಲಕ್ಷಾಂತರ ಜನ ಇದ್ರ ಸಂಪೂರ್ಣವಾದ ಸಹಕಾರನ ಬಿಡದಿ ರೈತರು ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಪರ್ಕೆಲ್ ಹೊಡಿಬೇಡಿ, ನನಗೆ ಬೇಕಾದ್ರೆ ಹೊಡೀರಿ ಅನ್ನೋ ಮಾತನ್ನ ಹೇಳ್ತಾರೆ. ಅವ್ರ ಮಂಡತನ ಅದು. ಮುಖ್ಯಮಂತ್ರಿಗೆ ನಮ್ಮ ರಾಜ್ಯದಲ್ಲಿ ಕೇವಲ ಕಾಂಗ್ರೆಸ್ಸು, JDS, BJP ಮಾತ್ರ ಮುಖ್ಯಮಂತ್ರಿ ಅಲ್ಲ. ಅವರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮುಖ್ಯಮಂತ್ರಿ ಅಂತಕ್ಕಂಥ ತನನೇ ಮರ್ತವ್ರೆ. ಅವ್ರು ನನಗೆ ಪರ್ಕೆಲ್ ಹೊಡೆದ್ರು ಪರವಾಗಿಲ್ಲ, ನಾನು ಇದನ್ನು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಅನ್ನೋದು ಮಂಡತನ. ಅದು ಬಿಡಬೇಕು, ಜನಗಳ ಸಮಸ್ಯೆ ಆಲಿಸ್ಬೇಕು. ಅವ್ರ ಅವಶ್ಯಕತೆ ಇದ್ದರೆ ಅಕ್ವೈರ್ ಮಾಡಲಿ. ಅವರೇ ಬೇಡ ಅಂದಮೇಲೆ ಯಾಕೆ ಅಕ್ವೈರ್ ಮಾಡಬೇಕು? ಅವ್ರು ಬೇಡ ಅಂತ ಎಷ್ಟೇ ಕೂಗಿದ್ರು ಕೂಡ ಅವ್ರು ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥ ದುರಾಶ್ರಕರೇ.